ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ ನಿನ್ನೆರ ನಮ್ಮ ಬೆಂಗಳೂರು ಬುಲ್ಸ್ ಅವರು ತೆಲುಗು ಟೈಟನ್ಸ್ ಅವರ ವಿರುದ್ಧ ಪ್ರೊ ಕಬಡ್ಡಿ ಸೀಸನ್ 12ರೊಳಗ ತಮ್ಮ 7ನೇ ಮ್ಯಾಚ್ ಅನ್ನ ಆಡಿದ್ರು. ಆ ಒಂದು ಮ್ಯಾಚ್ ಅನ್ನು ಕೂಡ ಗೆದ್ದುಕೊಂಡ್ರು. ಆದ್ರೆ ಇವತ್ತು ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕ ಮ್ಯಾಚ್ ಐತಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳನ್ನ ಕೊಟ್ಟರೆ ಇವತ್ತು ತಮಿಳ್ ತಲೆವಾಸ್ ಅವರ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಅವರು ಮ್ಯಾಚ್ ಅನ್ನ ಆಡ್ತಾರ. ಈ ಒಂದು ಮ್ಯಾಚ್ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಇರೋದ್ರಿಂದ 2 ಮ್ಯಾಚ್ ಗಳನ್ನು ಕೂಡ ರಾತ್ರಿ 9 ಗಂಟೆಗೆ ಇಟ್ಟಾರ. ಇವತ್ತಿನ ಮ್ಯಾಚ್ ತಮಿಳ್ ತಲೆವಾಸ್ ಅವರ ವಿರುದ್ಧ ಐತಿ. ಈ ಒಂದು ಮ್ಯಾಚ್ಗೆ ಎರಡು ತಂಡಗಳ ಒಂದು ಪ್ಲೇಯಿಂಗ್ 7 ಯಾವ ರೀತಿಯಾಗಿ ಇರ್ತೈತಿ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಮತ್ತೆ ಏನಾದ್ರು ಪ್ಲೇಯಿಂಗ್ 7 ಒಳಗ ಬದಲಾವಣೆಗಳನ್ನ ಮಾಡ್ತಾರ ಅನ್ನುವಂತ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ನೋಡಿ, ಆಲ್ರೆಡಿ ತಮಿಳ್ ತಲೆವಾಸ್ ಅವರು ಪ್ರೊ ಕಬಡ್ಡಿ ಸೀಸನ್ 12ರೊಳಗ 4 ಮ್ಯಾಚ್ ಗಳನ್ನ ಆಡ್ಯಾರ. ಆಡಿರುವಂತ 4 ಒಳಗ ಅವರು 2 ಮ್ಯಾಚ್ ಗಳನ್ನ ಗೆದ್ದಾರ, 2 ಮ್ಯಾಚ್ ಗಳನ್ನ ಸೋತಾರ. ಈಗ 5ನೇ ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರ ವಿರುದ್ಧ ಆಡಾಯ್ತಾರ. ಈಗ ಎಲ್ಲರಿಗೂ ಗೊತ್ತಿರುವಂಗ ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೂಡ ಆಡಿರುವಂತ 7 ಮ್ಯಾಚ್ ಒಳಗ 4 ಮ್ಯಾಚ್ ಗಳನ್ನ ಗೆದ್ದಾರ, 3 ಮ್ಯಾಚ್ ಗಳನ್ನ ಸೋತಾರ. ಪಾಯಿಂಟ್ಸ್ ಟೇಬಲ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ಅವರು 4ನೇ ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರೆ, ಈ ಕಡೆ ತಮಿಳ್ ತಲೆವಾಸ್ ಅವರು 8ನೇ ಸ್ಥಾನವನ್ನ ಪಡ್ಕೊಂಡಾರ. ಇನ್ನು ಈ ಒಂದು ತಂಡದ ಒಂದು ಪ್ಲೇಯಿಂಗ್ 7 ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ, ತಮಿಳ್ ತಲೆವಾಸ್ ತಂಡದ ಮೇನ್ ರೈಡರ್ ಆಗಿ ಇಲ್ಲಿ ಅರ್ಜುನ್ ದೇಶ್ವಾಲ್ ಅವರು ಎದ್ದೇ ಇರ್ತಾರೆ. ಇವರನ್ನ ರೈಡ್ ಮೆಷಿನ್ ಅಂತ ಹೇಳಿ ಕರೀತಾರೆ. ಇವರು ಒಮ್ಮೆ ಪಾಯಿಂಟ್ಸ್ ಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಅವರನ್ನ ನಿಲ್ಲಿಸೋದು ಬಹಳ ಕಷ್ಟ ಐತಿ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆಂಡರ್ಸ್ ಗಳಿಗೆ ಇವರ ಒಂದು ಚಾಲೆಂಜ್ ಇದ್ದೇ ಇರ್ತೈತಿ ಅಂತ ಹೇಳಿ ಹೇಳ್ಬೋದು. ಇವರನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿ ಇದ್ದೇ ಇರ್ತೈತಿ. ಇನ್ನು ಸಪೋರ್ಟಿಂಗ್ ರೈಡರ್ ಆಗಿ ಈ ಒಂದು ಟೀಮ್ ಒಳಗ ನರೇಂದ್ರ ಕಂಡೋಲಾ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ. ಇಲ್ಲಿ ಪವನ್ ಕುಮಾರ್ ಶರಾವತ್ ಅವರು ಸ್ಥಾನವನ್ನ ಪಡ್ಕೊಳ್ಬೇಕಾಗಿತ್ತು. ಆದ್ರೆ ಅವರು ಏನೋ ಒಂದು ಅಶಿಸ್ತು ಅನ್ನುವಂತ ಒಂದು ನಿಯಮದ ಅಡಿಯೊಳಗ ಅವರನ್ನ ಟೀಮ್ ಇಂದ ಹೊರಗಡೆ ಹಾಕ್ಯಾರ. ಇವರನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಪವನ್ ಕುಮಾರ್ ಶರಾವತ್ ಅವರು ಹೊರಗಡೆ ಹೋಗಿರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರು ಅಪೋಸಿಟ್ ಟೀಮ್ ಒಳಗ ಆಡಾಯ್ತಾರ ಅನ್ನುವಂತ ಒಂದು ಕಾರಣಕ್ಕ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳು ಇವರನ್ನ ದ್ವೇಷ ಮಾಡಂಗಿಲ್ಲ. ಯಾಕಂದ್ರೆ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಷ್ಟರ ಮಟ್ಟಿಗೆ ಕೊಡುಗೆಯನ್ನ ಕೊಟ್ಟಾರ. ಪ್ರೊ ಕಬಡ್ಡಿ ಸೀಸನ್ 6ರೊಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಏನು ಚಾಂಪಿಯನ್ ಆಯ್ತು, ಆ ಒಂದು ಚಾಂಪಿಯನ್ ಪಟ್ಟವನ್ನ ಕೊಡೋದ್ರೊಳಗ ಪವನ್ ಕುಮಾರ್ ಶರಾವತ್ ಅವರ ಒಂದು ಪಾತ್ರ ಪ್ರಮುಖ ಆಗಿತ್ತು ಅಂತೇಳಿ ಹೇಳ್ಬೋದು. ಇದರಿಂದಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳು ಅವರನ್ನ ದ್ವೇಷ ಮಾಡಂಗಿಲ್ಲ. ಪವನ್ ಕುಮಾರ್ ಶರಾವತ್ ಅವರು ಇತ್ತಪ್ಪ ಅಂದ್ರೆ ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಒಳಗೆ ಇರ್ತಿತ್ತು. ಆದ್ರೆ ಅವರನ್ನ ಈಗ ಟೀಮ್ ಇಂದ ಹೊರಗಡೆ ಬಿಟ್ಟಿರೋದ್ರಿಂದಾಗಿ ಇಲ್ಲಿ ಸಪೋರ್ಟಿಂಗ್ ರೈಡರ್ ಆಗಿ ನರೇಂದ್ರ ಕಂಡೋಲಾ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ. ಇನ್ನು ಮುಂದೆ ಯಾವ್ಯಾವ ಪ್ಲೇಯರ್ಸ್ ಗಳು ಪ್ಲೇಯಿಂಗ್ 7 ಒಳಗೆ ಇರ್ತಾರ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ, ರೋನಾಕ್ ಎನ್ನುವಂತ ಒಬ್ಬ ಪ್ಲೇಯರ್ ಸ್ಥಾನವನ್ನ ಪಡ್ಕೊಳ್ತಾರ. ಆಶೀಶ್ ಎನ್ನುವಂತ ಪ್ಲೇಯರ್, ಹಿಮಾಂಶು ಎನ್ನುವಂತ ಪ್ಲೇಯರ್, ಸುರೇಶ್ ಜಾಧವ್ ಎನ್ನುವಂತ ಪ್ಲೇಯರ್, ಮತ್ತೆ ನಿತೀಶ್ ಕುಮಾರ್ ಎನ್ನುವಂತ ಪ್ಲೇಯರ್. ಇದು ತಮಿಳ್ ತಲೆವಾಸ್ ಅವರ ಒಂದು ಸ್ಟಾರ್ಟಿಂಗ್ 7 ಅಂತೇಳಿ ಹೇಳ್ಬೋದು. ಇನ್ನೂ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರ, ಇವತ್ತಿನ ಮ್ಯಾಚ್ ಒಳಗ ಸಾಗರ್ ರಾತಿ ಅವರು ಕೂಡ ಬರುವಂತ ಸಾಧ್ಯತೆ ಐತಿ ಅಂತೇಳಿ ಹೇಳ್ಬೋದು. ತಮಿಳ್ ತಲೆವಾಸ್ ಅವರು ಆಗಲೇ ಅಫಿಸಿಯಲ್ ಅಪ್ಡೇಟ್ ಅನ್ನ ಕೊಟ್ಟಾರ. ಸಾಗರ್ ರಾತಿ ಅವರು ಫುಲ್ ಫಿಟ್ ಅದರ, ಮುಂದಿನ ಮ್ಯಾಚ್ ಒಳಗ ಆಡುವಂತ ಸಾಧ್ಯತೆ ಐತಿ ಅಂತೇಳಿ ಅವರು ಅಪ್ಡೇಟ್ ಅನ್ನ ಕೊಟ್ಟಾರ. ಇದರಿಂದಾಗಿ ಇವತ್ತು ಸಾಗರ ರಾತಿ ಅವರು ಕೂಡ ತಮಿಳ್ ತಲೆವಾಸ್ ತಂಡಕ್ಕೆ ಆಡುವಂತ ಸಾಧ್ಯತೆ ಐತಿ. ಇವತ್ತು ಸಾಗರ ರಾತಿ ಅವರು ಏನಾದ್ರು ಪ್ಲೇಯಿಂಗ್ 7 ಒಳಗ ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರೆ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಒಂದು ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಕಠಿಣ ಪರಿಸ್ಥಿತಿ ಆಗ್ತೈತಿ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇವರು ಕೂಡ ಡೇಂಜರ್ ಡಿಪೆಂಡರ್ ಆಗಿರೋದ್ರಿಂದ ಮತ್ತೆ ನಮ್ಮ ತಂಡದ ರೈಡರ್ಸ್ ಗಳಿಗೆ ಒಂದು ಚಾಲೆಂಜ್ ಆಗ್ತೈತಿ. ಯಾವ ರೀತಿಯಾಗಿ ರೈಡ್ ಗಳನ್ನ ತರಬೇಕು ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಆಗಿ ಹೋಗ್ತೈತಿ. ಇದರಿಂದಾಗಿ ಸಾಗರ ರಾತಿ ಅವರು ಇವತ್ತಿನ ಒಂದು ಮ್ಯಾಚ್ ಒಳಗೆ ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡರ್ಸ್ ಗಳು ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೇಕಾಗ್ತೈತಿ. ಹಿಂದಿನ ಮ್ಯಾಚ್ ಒಳಗ ಏನು ಕಲೆ ಹಾಕಿದ್ರು ಅದಕ್ಕಿಂತ ಡಬಲ್ ಆಗಿ ಒಂದಿಷ್ಟು ಹೆಚ್ಚಿನ ಪಾಯಿಂಟ್ಸ್ ಗಳನ್ನ ನಮ್ಮ ಬುಲ್ಸ್ ತಂಡದ ರೈಡರ್ಸ್ ಗಳು ಕಲೆ ಹಾಕಲೇಬೇಕಾಗ್ತೈತಿ. ಇನ್ನು ನಮ್ಮ ತಂಡದ ಒಂದು ಪ್ಲೇಯಿಂಗ್ 7 ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರೆ, ಇಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡುವಂತ ಸಾಧ್ಯತೆ ಇಲ್ಲ. ಆದ್ರಪ್ಪ ಅಂದ್ರೆ ಹಿಂದಿನ ಮ್ಯಾಚ್ ಒಳಗ ಏನು ಆಕಾಶ್ ಶಿಂದೆ ಅವರು ಡೈರೆಕ್ಟ್ ಆಗಿ ಪ್ಲೇಯಿಂಗ್ 7 ಒಳಗ ಬಂದಿದ್ರು, ಅವರನ್ನ ಹೊರಗಡೆ ತೆಗೆದ ಇವತ್ತಿನ ಒಂದು ಮ್ಯಾಚ್ ಒಳಗ ಡೈರೆಕ್ಟ್ ಆಗಿ ಗಣೇಶ್ ಬಿ ಹನುಮಂತಗೋಳ್ ಅವರು ಸಪೋರ್ಟಿಂಗ್ ರೈಡರ್ ಆಗಿ ಪ್ಲೇಯಿಂಗ್ 7 ಒಳಗ ಬರುವಂತ ಸಾಧ್ಯತೆ ಐತಿ ಅಂತ ಹೇಳ್ಬೋದು. ಒಂದು ಪ್ಲೇಯಿಂಗ್ 7 ಯಾವ ರೀತಿ ಇರ್ತೈತಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರೆ, ಮೇನ್ ರೈಡರ್ ಆಗಿ ಅಲಿರಿಜಾ ಮಿರ್ಜಾಯಿ ಅವರು ಸ್ಥಾನವನ್ನ ಪಡ್ಕೊಳ್ತಾರ. ಕವರ್ ಡಿಫೆಂಡರ್ಸ್ ಗಳಾಗಿ ಸಂಜಯ್ ದುಲ್ಲಾ ಮತ್ತೆ ಸತ್ಯಪ್ಪ ಮಟ್ಟಿ ಅವರು ಸ್ಥಾನವನ್ನ ಪಡ್ಕೊಳ್ತಾರೆ. ಇಲ್ಲಿ ಸಪೋರ್ಟಿಂಗ್ ರೈಡರ್ ಆಗಿ ಗಣೇಶ್ ಬಿ ಹನುಮಂತಗೋಳ್ ಅವರು ಬರ್ತಾರೆ. ಈ ಕಡೆ ಇನ್ನೊಬ್ಬ ಥರ್ಡ್ ರೈಡರ್ ಆಗಿ ಅಂದ್ರೆ ಆಲ್ ರೌಂಡರ್ ಆಗಿ ಜಿತೇಂದ್ರ ಯಾದವ್ ಅವರು ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರೆ, ದೀಪಕ್ ಶಂಕರ ಮತ್ತೆ ಯೋಗೇಶ್ ದಹಿಯಾ ಅವರು ಕಾರ್ನರ್ ಡಿಫೆಂಡರ್ಸ್ ಗಳಾಗಿ ಸ್ಥಾನವನ್ನ ಪಡ್ಕೊಳ್ತಾರೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಟಾರ್ಟಿಂಗ್ 7 ಅಂತ ಹೇಳಿ ಹೇಳ್ಬೋದು. ಇವತ್ತಿನ ಒಂದು ಮ್ಯಾಚಿಗೆ ಆಕಾಶ್ ಶಿಂದೆ ಅವರಿಂದ ಅಷ್ಟೊಂದು ಪ್ರದರ್ಶನ ಬರ್ತಾ ಇಲ್ಲ.
ತೆಲುಗು ಟೈಟನ್ಸ್ ವಿರುದ್ಧ ಆಕಾಶ್ ಶಿಂದೆ ಅವರಿಗೆ ಪ್ಲೇಯಿಂಗ್ 7 ಒಳಗ ಸ್ಥಾನವನ್ನ ಕೊಟ್ಟಿದ್ರು. ಆದ್ರೆ ಅವರಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಬರದೇ ಇರುವಂತ ಕಾರಣದಿಂದಾಗಿ ಮತ್ತ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಅಲ್ಲಿ ಗಣೇಶ್ ಬಿ ಹನುಮಂತಗೋಳ ಅವರನ್ನ ಆಡಿಸಿದ್ರು. ಅವರು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನ ಕೊಟ್ಟ ಲಾಸ್ಟ್ ಮೂಮೆಂಟ್ ದಾಗ ಲಾಸ್ಟ್ ರೈಡ್ ಒಳಗ ಸೂಪರ್ ರೈಡ್ ಮಾಡಿ ನಿನ್ನೆ ಮ್ಯಾಚ್ ಅನ್ನ ಗೆಲ್ಲಿಸಿಕೊಟ್ಟಾರ. ಇದರಿಂದಾಗಿ ಅವರು ಡೈರೆಕ್ಟ್ ಆಗಿ ಪ್ಲೇಯಿಂಗ್ 7 ಒಳಗ ಸ್ಥಾನವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಐತಿ ಅಂತೇಳಿ ಹೇಳ್ಬೋದು. ಇದು ತಮಿಳ್ ತಲೈವಾಸ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಟಾರ್ಟಿಂಗ್ 7 ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ನಿಮ್ಮ ಪ್ರಕಾರ ನೀವೇನಾದ್ರೂ ಬದಲಾವಣೆಗಳನ್ನ ಮಾಡೋದಕ್ಕ ಬಯಸಿದ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ, ಅಥವಾ ಇದೇ ಒಂದು ಪ್ಲೇಯಿಂಗ್ 7 ಇದ್ರಪ್ಪ ಅಂದ್ರೆ ಬೆಸ್ಟ್ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ನಿನ್ನೆ ಮ್ಯಾಚ್ ಅನ್ನ ಗೆದ್ದ ಸತತವಾಗಿ 4 ಜಯಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಲ್ರೆಡಿ ತಗೊಂಡ್ರ. ಇವತ್ತಿನ ಒಂದು ಮ್ಯಾಚ್ ಅನ್ನ ಗೆದ್ದ 5ನೇ ಜಯವನ್ನ ಸಾಧಿಸಬಹುದಾ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುಮಂತ ನಮಸ್ತೆ.